ಕಲಾಸಿಪಾಳ್ಯ ಚಿತ್ರಕ್ಕೂ ರೇಣುಕಾಸ್ವಾಮಿ ಪ್ರಕರಣಕ್ಕೂ ಲಿಂಕ್. ಅರೆ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡ್ಬಿಟ್ರ? ಕೋಟೆ ರಾಮು ನಿರ್ಮಾಣದ ಕಲಾಸಿಪಾಳ್ಯ ಸಿನಿಮಾ ರಾಜ್ಯಾದ್ಯಂತ ಮರು ಬಿಡುಗಡೆಯಾಗಿ ಸದ್ದು ಮಾಡ್ತಿದೆ. ಫಸ್ಟ್ ವೀಕೆಂಡ್ ಚಿತ್ರಕ್ಕೆ ಎಲ್ಲೆಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. 22 ವರ್ಷಗಳ ಹಿಂದೆ ತೆರೆ ಕಂಡು ಹಿಟ್ ಆಗಿದ್ದ ಸಿನಿಮಾ ಮತ್ತೆ ತೆರೆಗೆ ಬಂದು ಅಭಿಮಾನಿಗಳನ್ನ ರಂಜಿಸುತ್ತದೆ. ನಟ ದರ್ಶನ್ ಸದ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂತಹ ಸಮಯದಲ್ಲಿ ಅವರ ಸಿನಿಮಾವನ್ನು ಅಭಿಮಾನಿಗಳು ಮೆರೆಸುತ್ತಿದ್ದಾರೆ. ಚಿತ್ರಮಂದಿರಗಳಲ್ಲಿ ಕಲಾಸಿಪಾಳ್ಯದ ಕೆಂಚಿನ ಆರ್ಭಟ ನೋಡಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಶುಕ್ರವಾರ ಕೆಲವೆಡೆ ಅದ್ದೂರಿಯಾಗಿ ಚಿತ್ರವನ್ನ ಬರಮಾಡಿಕೊಂಡಿದ್ರು. ನಗರದ ಮಾಗಡಿ ರಸ್ತೆಯ ಪ್ರಸನ್ನ ಹಾಗೂ ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರಗಳಲ್ಲಿ ಸೆಲೆಬ್ರೇಷನ್ ಜೋರಾಗಿತ್ತು. ಇಡೀ ದಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಕ್ರೇಜ್ ಗಮನ ಸೆಳೆಯಿತು. ಕಟೌಟ್ ನಿಲ್ಲಿಸಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಜೈಕಾರ ಹಾಕಿದ್ರು. ಇನ್ನು ತೆರೆ ಮೇಲೆ ಚಿತ್ರದ ಹಾಡುಗಳು ಬಂದಾಗ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಅಂದಹಾಗೆ ಕಲಾಸಿಪಾಳ್ಯ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಸಣ್ಣ ಬದಲಾವಣೆ ಮಾಡಿದಂತೆ ಕಾಣ್ತಿದೆ. ಇದೇ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಆರೋಪಿಯಾಗಿ ಜೈಲು ಸೇರಿದ್ದಾರೆ. ಪ್ರಕರಣದ ಟ್ರಯಲ್ ಆರಂಭವಾಗಿದೆ. ಇನ್ನೊಂದು ವರ್ಷದಲ್ಲಿ ತೀರ್ಪು ಹೊರಬರುವ ನಿರೀಕ್ಷೆ ಇದೆ. ಕಲಾಸಿಪಾಳ್ಯ ಚಿತ್ರ ಕೊನೆಯಲ್ಲಿ ಒಂದು ಬರಹವನ್ನ ಹಾಕಿದ್ದಾರೆ. 2024ರಲ್ಲಿ ಸಿನಿಮಾ ತೆರೆ ಕಂಡಾಗ ಇದ್ದ ಬರಹಕ್ಕೂ ಈಗ ರಿಲೀಸ್ ವೇಳೆ ಕಾಣಿಸುವ ಬರಹಕ್ಕೂ ವ್ಯತ್ಯಾಸವಿದೆ. ಕೆಲವರು ಇದನ್ನ ರೇಣುಕಾಸ್ವಾಮಿ ಪ್ರಕರಣದ ಜೊತೆ ಹೋಲಿಸಿ ವೈರಲ್ ಮಾಡ್ತಿದ್ದಾರೆ. ಕೆಂಚ ಅಂದ್ರೆ ದರ್ಶನ್ ತನ್ನ ಕುಟುಂಬಕ್ಕೆ ಆದ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳುವ ಕಥೆ ಕಲಾಸಿಪಾಳ್ಯ ಚಿತ್ರದಲ್ಲಿದೆ. ಆತನ ಜೀವನದಲ್ಲಿ ದುಷ್ಟ ಮುನ್ನಾಭಾಯ್ ಎಂಟ್ರಿ ಬಳಿಕ ಏನೆಲ್ಲ ಆಗುತ್ತದೆ, ಆತನನ್ನ ಕೆಂಚ ಹೇಗೆ ಮಟ್ಟ ಹಾಕ್ತಾನೆ ಎನ್ನುವುದು ಸಿನಿಮಾ ಕೊನೆಯಲ್ಲಿ ಗೊತ್ತಾಗುತ್ತದೆ. ಮುನ್ನಾಭಾಯ್ ಹತ್ಯೆಯಿಂದ ಸಮಾಜಕ್ಕೂ ಒಳ್ಳೆಯದಾಗುತ್ತದೆ. ಒಟ್ಟಾರೆ ಅಧರ್ಮದ ವಿರುದ್ಧ ಧರ್ಮದ ಯುದ್ಧ ಎನ್ನುವ ಕಾನ್ಸೆಪ್ಟ್ ನಲ್ಲಿ ಸಿನಿಮಾ ನಿರ್ಮಾಣವಾಗಿದೆ. ಕಲಾಸಿಪಾಳ್ಯದ ಸರ್ಕಲ್ ನಲ್ಲಿ ಮುನ್ನಾಭಾಯನ್ನ ಕೆಂಚ ನೇಣು ಹಾಕ್ತಾನೆ. ಆದ್ರೆ ಇದಕ್ಕೆ ಸಾಕ್ಷಿ ಹೇಳಲು ಜನ ಮುಂದೆ ಬರಲ್ಲ. ಆಗ ಪೊಲೀಸ್ ಅಧಿಕಾರಿ ಪ್ರಕರಣದಿಂದ ಕೆಂಚನನ್ನ ಬಚಾವ್ ಮಾಡ್ತಾರೆ. ನೀನು ಮಾಡಿದ್ದು ತಪ್ಪೆ, ಆದ್ರೆ ಇದರಿಂದ ಸಮಾಜಕ್ಕೆ ಒಳ್ಳೆದಾಗಿದೆ. ಕಾನೂನಿನ ಮೂಲಕ ಇಂಥವರಿಗೆ ಶಿಕ್ಷೆ ಕೊಡಿಸೋದು ಕಷ್ಟ. ಬೆಂಗಳೂರು ಸಿಟಿ ಕ್ರೈಮ್ ಲಿಸ್ಟ್ ನಲ್ಲಿ 36 ಜನ ಇದ್ರು, 3 ಜನ ಖಾಲಿ ಆಗಿದ್ದಾರೆ, ಇನ್ನು 33 ಜನ ಬ್ಯಾಲೆನ್ಸ್ ಇದ್ದಾರೆ ಎಂದು ಹೇಳಿ ಕೆಂಚನನ್ನ ಬಿಟ್ಟು ಹೋಗ್ತಾರೆ. ಬಳಿಕ ಕೆಂಚ ದುಷ್ಟರ ಭೇಟಿ ಮುಂದುವರಿಸುವಂತೆ ತೋರಿಸಲಾಗಿದೆ. ಓಡಿ ಓಡಿ ಎಷ್ಟೊಂತ ಓಡ್ತೀರಾ, ನೀವು ಭೂಗರ್ಭದಲ್ಲಿದ್ರು ಬಿಡಲ್ಲ ಎನ್ನುವ ಬರಹ ಹಾಕಿ ಸಿನಿಮಾ ಮುಗಿಸಿದ್ರು. ಸದ್ಯ ಕಲಾಸಿಪಾಳ್ಯ ಸಿನಿಮಾ ಮರು ಬಿಡುಗಡೆ ಆಗಿದ್ದು ಈ ಎಂಡ್ ಕಾರ್ಡ್ ಮೆಸೇಜ್ ಬದಲಾಗಿದೆ. ಕಲಾಸಿಪಾಳ್ಯದ ದುಷ್ಟರನ್ನ ಕೊಲೆ ಮಾಡಿದ ಕೆಂಚನ ವಿರುದ್ಧ ಯಾರಾದ್ರೂ ಸಾಕ್ಷಿ ಹೇಳಿದ್ರ? ಪೊಲೀಸರ ಸಾಕ್ಷಿಗಳೇ ಸಾಕ? ಕೋರ್ಟ್ ಅವರಿಗೆ ಏನು ತೀರ್ಪು ನೀಡಿತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ ಕಾದು ನೋಡಿ ಎಂದು ಬದಲಿಸಿದ್ದಾರೆ. ಇದನ್ನು ನೋಡಿ ರೇಣುಕಾಸ್ವಾಮಿ ಪ್ರಕರಣದ ಹಿನ್ನೆಲೆಯಲ್ಲಿ ಹೀಗೆ ಬದಲಾಯ್ತಾ ಎಂದು ಕೆಲವರು ಕಾಮೆಂಟ್ ಮಾಡ್ತಿದ್ದಾರೆ. ರಿಲೀಸ್ ವೇಳೆ ಹೀಗೆ ಎಂಡ್ ಕಾರ್ಡ್ ಬದಲಾಗಿದ್ದು ಈಗ ಅಲ್ಲ. ಈ ಹಿಂದೆ ಒಮ್ಮೆ ನಿರ್ಮಾಪಕ ಕೋಟೆ ರಾಮು ಸಿನಿಮಾವನ್ನ ರಿಲೀಸ್ ಮಾಡಿದ್ರು. ಅದೇ ಸಮಯದಲ್ಲಿ ಹೀಗೆ ಬದಲಿಸಿದ್ರು. ಚಿತ್ರದ ಸೀಕ್ವೆಲ್ ಮಾಡುವ ಬಗ್ಗೆ ಸುಳಿವು ಕೊಟ್ಟಿದ್ರು. ಸೂಪರ್ ಹಿಟ್ ಕಲಾಸಿಪಾಳ್ಯ ಚಿತ್ರದ ಕಥೆ ಮುಂದುವರೆಸಿ ಪಾರ್ಟ್ 2 ಮಾಡುವ ಲೆಕ್ಕಾಚಾರದಲ್ಲಿದ್ರು. ಅದಕ್ಕಾಗಿ ಈ ರೀತಿ ಎಂಡ್ ಕಾರ್ಡ್ ಬದಲಿಸಿದ್ರು. ನಾನು ಈಗ ಯಾವುದೇ ಬದಲಾವಣೆ ಮಾಡಲಿಲ್ಲ. ಹಿಂದೆ ರಾಮು ಸರ್ ಇದ್ದಾಗಲೇ ಇದು ಬದಲಾಗಿತ್ತು. ಒಮ್ಮೆ ಡಿಜಿಟಲ್ ಮಾಡಿಸಿ ಸಿನಿಮಾ ರಿಲೀಸ್ ಮಾಡಿದ್ರು. ಅದೇ ಸಮಯದಲ್ಲಿ ಅವರು ಮಾಡಿಸಿರಬಹುದು. ಸೀಕ್ವೆಲ್ ಮಾಡುವ ಆಸೆ ಅವರಿಗೆ ಇತ್ತು ಅನಿಸುತ್ತೆ ಎಂದು ರಾಮು ಫಿಲ್ಮ್ಸ್ ಮ್ಯಾನೇಜರ್ ಹನುಮಂತು ಮಾಹಿತಿ ನೀಡಿದ್ದಾರೆ.